ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಒಂದು ವ್ಲಾಗ್ ಬಂದು ತುಂಬ ಇಂಟ್ರೆಸ್ಟಿಂಗ್ ಆಗಿರ್ಬೋದು ಅಂದ್ಕೊತೀನಿ. ಯಾಕಂದರೆ ತಮ್ಮನೆಲ್ಲ ನೋಡ್ತೀರಾ. ಇವತ್ತಿನ ಒಂದು ವ್ಲಾಗ್ ಬಂದು ಸಿಹಿ ಪೊಂಗಲ್ ಅದು ಮಾಡ್ತಾಯಿದ್ದೀನಿ. ಎಲ್ಲರೂ ಏನು ದೇವ್ರಿಗೆ ಅದೇ ಇದಕ್ಕೆ ಎಲ್ಲರೂ ಒಂದು ಸ್ವಲ್ಪ ಅದಕ್ಕೋಸ್ಕರ ಇವತ್ತಿನ ಒಂದು ವ್ಲಾಗಲ್ಲಿ ನಾನು ಒಂದು ಬೆಳ್ದನ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬನ್ನಿ ಇವತ್ತು ಮಾಡೋಣ ತೋರಿಸ್ತೀನಿ. ಈಗ ಒಂದು ಕುಕ್ಕರ್ಗೆ ಬೇಳೆ ಹಾಕೋಬೇಕು. ಸ್ವಲ್ಪ ಹಾಕೊಳ್ಳಿ, ಯಾಕಂದರೆ ತುಂಬ ಜಾಸ್ತಿ ಆಗುತ್ತೆ. ಸ್ವಲ್ಪ ಬೇಳೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕೊಳ್ಳಿ, ಯಾಕಂದರೆ ಎಲ್ಲಕ್ಕೂ ಉಪ್ಪು ಬಂದ್ಬಿಡುತ್ತೆ. ಕುಕ್ಕರ್ ಮೇಲೆಲ್ಲ ನೀರು ಚೆಲ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಹಾಕೊಳ್ಳಿ. ತುಂಬ ಅಂದರೆ ಒಂದು 50% ಬೇಯ್ದರೆ ಸಾಕು. ತಿರ್ಗಿ ಅದನ್ನು ಚೆನ್ನಾಗಿ ತೊಳ್ಕೊಬೇಕು. ಅದರೊಳಗೆ ನಾನು ನೋಡ್ತಾ ಇರ್ಬೋದು, ಚಿಕ್ಕ ಲೋಟದಲ್ಲಿ 2 ಲೋಟ ಆದಷ್ಟು ನೀರನ್ನ ನಾನು ಹಾಕೊಳ್ತಾ ಇದ್ದೀನಿ. 2 ಲೋಟ ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಮುಳುಗಬೇಕು ಸಾಕು. ಮುಳುಗಿದ್ರೆ ಸಾಕಾಗುತ್ತೆ. ಅದಾದಮೇಲೆ ಅದನ್ನು ಕ್ಲೋಸ್ ಮಾಡಿ ಕುಕ್ಕರ್ನ ಗ್ಯಾಸ್ ಮೇಲೆ ಮುಗಿಸ್ತೀನಿ. ಅದಾದ ನಂತರ ಇಲ್ಲಿ ನೋಡ್ತಾ ಇರ್ಬೋದು, ಎಷ್ಟು 50% ಬಿದ್ದರೆ ಸಾಕು. ಇದನ್ನು ನಾನು ಅನ್ಬೋದು ಅದನ್ನು ಫಿಲ್ಟರ್ನ ಮಾಡ್ಬೋದು. ಇದಾದ ನಂತರ ಇದರ 50% ಬೆಂದಿದ್ರೆ ಸಾಕು. ನಾನು ನೀರನ್ನ ಒಂದು ಕಡೆ ಮಡಕ್ಕೊತಿದ್ದೀನಿ. ಅದು ಬೆಂದ ನಂತರ ಒಂದು ಸ್ವಲ್ಪ ಸೈಡಲ್ಲಿ ಇಟ್ಕೊಂಡು 1 ಲೋಟ ಆದಷ್ಟು ಅಕ್ಕಿನ ತೊಗೋಬೇಕು. ದಪ್ಪಕ್ಕೆ ತಗೊಳ್ಳಿ, ಸಣ್ಣಕ್ಕೆ ತೊಗೊಬೇಡಿ, ಯಾಕಂದರೆ ಚೆನ್ನಾಗಿರೋ ಟೇಸ್ಟ್ ತುಂಬಾ ಕೆಟ್ಟಾಗಿ ಬಂದ್ಬಿಡುತ್ತೆ. ಅದು ಹಂಗೇನಿಲ್ಲ, ಸ್ವಲ್ಪ ಚೆನ್ನಾಗಿರೋದಿಲ್ಲ. ಈಗ ಅದಕ್ಕೆ ನಾವು ಏನು ಅದನ್ನು ಬೇಳೆ ಬೇಯಿಸ್ಕೊಂಡಿದ್ವಲ್ಲ ಅದು, ಮತ್ತು ಈ ಅಕ್ಕಿ ನೀರನ್ನ ಹಾಕ್ಕೊಂಡು ಬೆಲ್ಲ ನೋಡಿ ನಿಮ್ಗೆ ಎಷ್ಟು ಬೇಕು, ಎಷ್ಟು ಸಿಗಬೇಕು ಅಷ್ಟು ಹಾಕಬೇಕು. ನಿಮಗೆ ಏನಂತಂದರೆ ಈಗ ಬೇರೆ ಹಾಲಲ್ಲೂ ಕೂಡ ಮಾಡ್ತಾರೆ. ಹಾಲದಲ್ಲಿ ಮಾಡೋದು ಬೇಡ ಅಂತಂದರೆ ಇದ್ರೊಳಗೂ ಕೂಡ ಹಿಂಗೆ ಮಾಡ್ಕೊಬೋದು. ಈಗ ಚಟ್ನಿ ಬೇಕು ಅಂತ ಮಾಡ್ಕೋಬೇಕು ಅಂದರೆ ಹಿಂಗೆ ಮಾಡ್ಬೋದು. ನೆಕ್ಸ್ಟ್ ಇದಾದ ನಂತರ ಕಾಯಿನ ತುರ್ಕೊಂಡಿರಬೇಕು. ತುರ್ಕೊಂಡಿದ್ದಾದಮೇಲೆ ಅದು ಕೂಗ ನಂತರ ಇದನ್ನ ಹಾಕಬೇಕು. ಇದಕ್ಕೆ ನಾನು ಏಲಕ್ಕಿ ಕೂಡ ಆ್ಯಡ್ ಮಾಡಿದೆ, ಅದರ ತೋರಿಸಿಲ್ಲ, ಸಾರಿ. ಅದಾದ ನಂತರ ಈ ಥರ ಚೆನ್ನಾಗಿ ಇದನ್ನು ಒಂದು ಕಡೆ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಅನ್ನಕ್ಕೆ ಹೋಗಿಸ್ಬಿಟ್ಟಿರೋಕ್ಕಾಗಬಾರ್ದು ಅಂತಂದರೆ ಅನ್ನ ಜೊತೆ ಎಲ್ಲ ಮೆತ್ತಗಾಗ್ಬಿಡುತ್ತೆ. ಕಾಯಿ ತುಂಬ ಟೇಸ್ಟ್ ಸಿಗೋದಿಲ್ಲ. ಅದಕ್ಕೋಸ್ಕರ ಹಿಂಗೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಿಂಗೆ ನೋಡ್ತಾ ಇರ್ಬೋದು, ನಾನು ಫಿಲ್ಟ್ರ್ ಸರ್ವ್ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿದೆ ಮತ್ತು ಬೇಳೆನೂ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನಮಗೆ ಬೆಲ್ಲ ಕರಗದೇ ಇರೋವಂಥ ಪೀಸ್ ಎಲ್ಲೂ ಕೂಡ ನಮ್ಗೆ ಸಿಗ್ತಿಲ್ಲ. ಎಲ್ಲವೂ ಈ ಥರದ್ದು ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್.